ಇದೇ ವಿಚಾರವಾಗಿ ಉಪಮುಖ್ಯಮಂತ್ರಿ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಕೂಡ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಅವರಿಗೆ ಹೇಗೆ ಬೇಕೋ ಹಾಗೆ ಮಾಡಲಿ ಅಂತ JDS ಹೋರಾಟಕ್ಕೆ ಸಂಬಂಧಪಟ್ಟಂತೆ ಪ್ರತಿಕ್ರಿಯೆ. ಅಭಿವೃದ್ಧಿ ದೃಷ್ಟಿಯಿಂದ ನಾವಲ್ಲಿ ಯೋಜನೆಯನ್ನು ತರ್ತಾ ಇರೋದು, ಕುಮಾರಸ್ವಾಮಿ ಅವರೇ ಹಿಂದೆ ಇದನ್ನು ಮಾಡಿದ್ದು ಅಂತ ಹಳೆ ಕ್ಯಾಸೆಟ್ ಅನ್ನೇ ಪ್ಲೇ ಮಾಡಿದ್ರು ಜಿ ಪರಮೇಶ್ವರ್ ಅವರು. DK ಶಿವಕುಮಾರ್ ಇವಾಗ ಯೋಜನೆಯನ್ನು ಮುಂದುವರಿಸ್ತಾ ಇದ್ದಾರೆ. ಅವ್ರ ಕನಸು ಇವ್ರು ನನಸು ಮಾಡ್ತಾ ಇದ್ದಾರೆ. ಅವ್ರು ಇನ್ನೇನನ್ನು ಹೋರಾಟ ಮಾಡಬೇಕನ್ಸುತ್ತೋ ಮಾಡಲಿ, ದೇ ಆರ್ ಓಪನ್ ಟು ಡೂ ಇಟ್ ಅಂತ ಉಪಮುಖ್ಯಮಂತ್ರಿ ಡಾಕ್ಟರ್ ಜಿ ಪರಮೇಶ್ವರ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಅವ್ರಿಗೇನು ತಿಳಿದಿದೆಯೋ ಅವರು ಮಾಡ್ತಾರೆ. ಇದು ನಾವು ಅಭಿವೃದ್ಧಿ ದೃಷ್ಟಿಯಿಂದ ಮಾಡೋದಕ್ಕೆ ಹೊರಟಿದ್ದು. ಹಿಂದೆ ಕುಮಾರಸ್ವಾಮಿ ಅವರೇ ಅದನ್ನು ಪ್ರಸ್ತಾಪ ಮಾಡಿದರು, ಆನಂತರ ಅದನ್ನು ಕೈಬಿಟ್ಟಿದ್ರು. ಮತ್ತೆ ತಿರುಗಿ ಒಂದು ಸಿಸ್ಟಮ್ಯಾಟಿಕ್ಕಾಗಿ ಮಾಡಬೇಕು ಅಂತೇಳಿ ಈಗಿನ ಮುಖ್ಯಮಂತ್ರಿಗಳು ಶಿವಕುಮಾರ್ ಅವರು ಈಗ ಅದನ್ನು ತೆಗೆದುಕೊಂಡಿದ್ದಾರೆ. ಮೊದಲನೇ ಹಿಂದೆ ಮಾನ್ಯ ಸಿದ್ದರಾಮಯ್ಯನವರಿದ್ದಾಗಲೇ ಕ್ಯಾಬಿನೆಟಲ್ಲಿ ಅದನ್ನು ಅಪ್ರೂವ್ ಮಾಡಿಸ್ಕೊಂಡಿದ್ರು. ಈಗ ಅದನ್ನು ಇಂಪ್ಲಿಮೆಂಟ್ ಮಾಡೋದಕ್ಕೆ ಪ್ರಯತ್ನ ಮಾಡುವಂಥದ್ದು. ಹಾಗಾಗಿ ಅವರು ಭಾಳ ಸ್ಪಷ್ಟವಾಗಿ ಮುಖ್ಯಮಂತ್ರಿಗಳು ಹೇಳಿರೋದು, ನಾವು ಯಾರನ್ನೂ ಒತ್ತಾಯ ಮಾಡೋದಿಲ್ಲ, ವಾಲಂಟಿಯರ್ ಆಗಿ ಕೊಡಿ ಅಂತ ಹೇಳಿ ಕೇಳ್ತಾ ಇದ್ದೀವಿ, ಮನವೊಲಿಸೋದಕ್ಕೆ ಪ್ರಯತ್ನ ಮಾಡ್ತೀವಿ ಅಂಥೇಳಿ ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ. ಇದು ರಾಜಕೀಯ ಮಾಡೋದಕ್ಕೆ ಅವರು ಹೊರಟಿದ್ದಾರೆ. ರಾಜಕೀಯದ್ದು ಇಂಥದಕ್ಕೆಲ್ಲ ಅಭಿವೃದ್ಧಿ ದೃಷ್ಟಿ